ಸೈಫ್ ಅಲಿ ಖಾನ್ ಇರಿತ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಏನದು ಆ ಅನುಮಾನ? ಈಗ ಸಿಕ್ಕಿರುವಂಥ ಟ್ವಿಸ್ಟ್ ಏನು? ಈ ಸ್ಟೋರಿ ನೋಡಿ. ಸೈಫ್ ಅಲಿ ಖಾನ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮ್ಯಾಚ್ ಆಗುತ್ತಲೇ ಇಲ್ಲ ಕರೀನಾ ಸೈಫ್ ಹೇಳಿಕೆ. ಬಾಲಿವುಡ್ ಸ್ಟಾರ್ ನಟನ ಮೇಲೆ ನಡೆದ ದಾಳಿ ಸಂಬಂಧ ತನಿಖೆ ಚುರುಕಾಗಿ ಸಾಗಿದೆ. ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ತನಿಖೆ ನಡೆಸುತ್ತಿರುವ ಮುಂಬೈ ಪೊಲೀಸರು ನಟನ ರಕ್ತದ ಮಾದರಿ ಮತ್ತು ಬಟ್ಟೆಗಳನ್ನು ಸಂಗ್ರಹಿಸಿದ್ದಾರೆ. ದಾಳಿ ವೇಳೆ ಸೈಫ್ ಅಲಿ ಖಾನ್ ಧರಿಸಿದ್ದ ಬಟ್ಟೆಗಳ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇದಲ್ಲದೆ ಘಟನೆ ನಡೆದ ರಾತ್ರಿ ಆರೋಪಿ ಶರೀಫುಲ್ ಇಸ್ಲಾಂ ಧರಿಸಿದ್ದ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದು, ಇದಕ್ಕಾಗಿ ಸೈಫ್ ಅಲಿ ಖಾನ್ ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಲಾಗಿದೆ. ಸೈಫ್ ಅಲಿ ಖಾನ್ ರಕ್ತದ ಮಾದರಿ, ಬಟ್ಟೆಗಳು ಮತ್ತು ಹಲ್ಲೆ ನಡೆಸಿದ ವ್ಯಕ್ತಿಯ ಬಟ್ಟೆಗಳನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಸದ್ಯ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಖಾಕಿ ಕಾಯುತ್ತಿದೆ. ಪತಿ ಪತ್ನಿಯ ಹೇಳಿಕೆಯಲ್ಲಿ ಹೊಂದಾಣಿಕೆ ಮಿಸ್. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ನಿನ್ನೆ ಪೊಲೀಸರಿಗೆ ಸೈಫ್ ಅಲಿ ಖಾನ್ ಹೇಳಿಕೆಯನ್ನು ನೀಡಿದ್ರು. ಅಟ್ಯಾಕ್ ಹೇಗಾಯ್ತು, ಯಾರು ಮಾಡಿದ್ದು, ಯಾವ ಸಮಯದಲ್ಲಿ ಆಯ್ತು ಅನ್ನೋದರ ಬಗ್ಗೆ ತಮ್ಮ ಹೇಳಿಕೆಯನ್ನ ಪೊಲೀಸರಿಗೆ ನೀಡಿದ್ರು. ಆದ್ರೆ ಪತಿ ಸೈಫ್ ಹೇಳಿಕೆ ಹಾಗೂ ಪತ್ನಿ ಕರೀನಾ ಕಪೂರ್ ಹೇಳಿಕೆಯಲ್ಲಿ ಯಾವುದೇ ಸಾಮ್ಯತೆ ಇಲ್ಲ. ಬದಲಾಗಿ ಇಬ್ಬರು ಹೇಳಿಕೆ ಬೇರೆ ಬೇರೆಯದ್ದಾಗಿದ್ದು ದಾದಿ ಕಿರ್ಚಿದ್ದಾರೆ. ಗಾಬರಿಗೊಂಡು ವಿಚಾರಣೆ ಮಾಡೋದಕ್ಕೆ ಅಂತೇಳಿ ಮನೆಯೊಳಗೆ ಯಾರೋ ಅಪರಿಚಿತ ಬಂದಿದ್ದು ಗೊತ್ತಾಗುತ್ತೆ. ಆತ ದಾಳಿಗೆ ಮುಂದಾಗಿದ್ದ. ಅದನ್ನ ತಡೆಯಲು ಹೋದ ನನಗೂ ಗಾಯಗಳಾದವು ಅಂತ ಸೈಫ್ ಹೇಳಿದ್ದಾರೆ. ಕರೀನಾ ಹೇಳಿಕೆ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ನಾನು 11ನೇ ಮಹಡಿಯಿಂದ ಕೆಳಗೆ ಬಂದಾಗ ಸೈಫ್ ಆಗಂತಕನ ಜೊತೆ ಫೈಟ್ ಮಾಡ್ತಾ ಇದ್ದ ಅಂತ ಹೇಳಿದ್ದಾರೆ. ಹೀಗಾಗಿ ಪೊಲೀಸರಲ್ಲಿ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಪತಿ ಪತ್ನಿ ಹೇಳಿಕೆ ಮೇಲೆ ಖಾಕಿ ಡೌಟ್. ಸೈಫ್ ಹಾಗೂ ಕರೀನಾ ಕಪೂರ್ ಬೇರೆ ಬೇರೆ ಹೇಳಿಕೆ ನೀಡಿರುವುದರಿಂದ ಪೊಲೀಸರಿಗೆ ಸಹಜವಾಗಿಯೇ ಡೌಟ್ ಶುರುವಾಗಿದೆ. ಇದೇನಾದರೂ ಫ್ಯಾಮಿಲಿ ಗಲಾಟೆನಾ ಅಥವಾ ನಿಜವಾಗಿಯೂ ಗಲಾಟೆ ನಡೆಯಿತಾ ಅಂತ ಖಾಕಿ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲು ಸಜ್ಜಾಗಿದ್ದಾರೆ. ತನಿಖೆ ವೇಳೆ ಇನ್ಯಾವ ಮಾಹಿತಿ ಪತ್ತೆ ಹಚ್ಚುತ್ತಾರೆ, ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೈಫ್ ಅಲಿ ಖಾನ್ ಇರಿತ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಏನದು ಆ ಅನುಮಾನ? ಈಗ ಸಿಕ್ಕಿರುವಂಥ ಟ್ವಿಸ್ಟ್ ಏನು? ಈ ಸ್ಟೋರಿ ನೋಡಿ. ಸೈಫ್ ಅಲಿ ಖಾನ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮ್ಯಾಚ್ ಆಗುತ್ತಲೇ ಇಲ್ಲ ಕರೀನಾ ಸೈಫ್ ಹೇಳಿಕೆ. ಬಾಲಿವುಡ್ ಸ್ಟಾರ್ ನಟನ ಮೇಲೆ ನಡೆದ ದಾಳಿ ಸಂಬಂಧ ತನಿಖೆ ಚುರುಕಾಗಿ ಸಾಗಿದೆ. ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ತನಿಖೆ ನಡೆಸುತ್ತಿರುವ ಮುಂಬೈ ಪೊಲೀಸರು ನಟನ ರಕ್ತದ ಮಾದರಿ ಮತ್ತು ಬಟ್ಟೆಗಳನ್ನು ಸಂಗ್ರಹಿಸಿದ್ದಾರೆ. ದಾಳಿ ವೇಳೆ ಸೈಫ್ ಅಲಿ ಖಾನ್ ಧರಿಸಿದ್ದ ಬಟ್ಟೆಗಳ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇದಲ್ಲದೆ ಘಟನೆ ನಡೆದ ರಾತ್ರಿ ಆರೋಪಿ ಶರೀಫುಲ್ ಇಸ್ಲಾಂ ಧರಿಸಿದ್ದ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದು, ಇದಕ್ಕಾಗಿ ಸೈಫ್ ಅಲಿ ಖಾನ್ ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಲಾಗಿದೆ. ಸೈಫ್ ಅಲಿ ಖಾನ್ ರಕ್ತದ ಮಾದರಿ, ಬಟ್ಟೆಗಳು ಮತ್ತು ಹಲ್ಲೆ ನಡೆಸಿದ ವ್ಯಕ್ತಿಯ ಬಟ್ಟೆಗಳನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಸದ್ಯ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಖಾಕಿ ಕಾಯುತ್ತಿದೆ. ಪತಿ ಪತ್ನಿಯ ಹೇಳಿಕೆಯಲ್ಲಿ ಹೊಂದಾಣಿಕೆ ಮಿಸ್. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ನಿನ್ನೆ ಪೊಲೀಸರಿಗೆ ಸೈಫ್ ಅಲಿ ಖಾನ್ ಹೇಳಿಕೆಯನ್ನು ನೀಡಿದ್ರು. ಅಟ್ಯಾಕ್ ಹೇಗಾಯ್ತು, ಯಾರು ಮಾಡಿದ್ದು, ಯಾವ ಸಮಯದಲ್ಲಿ ಆಯ್ತು ಅನ್ನೋದರ ಬಗ್ಗೆ ತಮ್ಮ ಹೇಳಿಕೆಯನ್ನ ಪೊಲೀಸರಿಗೆ ನೀಡಿದ್ರು. ಆದ್ರೆ ಪತಿ ಸೈಫ್ ಹೇಳಿಕೆ ಹಾಗೂ ಪತ್ನಿ ಕರೀನಾ ಕಪೂರ್ ಹೇಳಿಕೆಯಲ್ಲಿ ಯಾವುದೇ ಸಾಮ್ಯತೆ ಇಲ್ಲ. ಬದಲಾಗಿ ಇಬ್ಬರು ಹೇಳಿಕೆ ಬೇರೆ ಬೇರೆಯದ್ದಾಗಿದ್ದು ದಾದಿ ಕಿರ್ಚಿದ್ದಾರೆ. ಗಾಬರಿಗೊಂಡು ವಿಚಾರಣೆ ಮಾಡೋದಕ್ಕೆ ಅಂತೇಳಿ ಮನೆಯೊಳಗೆ ಯಾರೋ ಅಪರಿಚಿತ ಬಂದಿದ್ದು ಗೊತ್ತಾಗುತ್ತೆ. ಆತ ದಾಳಿಗೆ ಮುಂದಾಗಿದ್ದ. ಅದನ್ನ ತಡೆಯಲು ಹೋದ ನನಗೂ ಗಾಯಗಳಾದವು ಅಂತ ಸೈಫ್ ಹೇಳಿದ್ದಾರೆ. ಕರೀನಾ ಹೇಳಿಕೆ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ನಾನು 11ನೇ ಮಹಡಿಯಿಂದ ಕೆಳಗೆ ಬಂದಾಗ ಸೈಫ್ ಆಗಂತಕನ ಜೊತೆ ಫೈಟ್ ಮಾಡ್ತಾ ಇದ್ದ ಅಂತ ಹೇಳಿದ್ದಾರೆ. ಹೀಗಾಗಿ ಪೊಲೀಸರಲ್ಲಿ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಪತಿ ಪತ್ನಿ ಹೇಳಿಕೆ ಮೇಲೆ ಖಾಕಿ ಡೌಟ್.
ಸೈಫ್ ಹಾಗೂ ಕರೀನಾ ಕಪೂರ್ ಬೇರೆ ಬೇರೆ ಹೇಳಿಕೆ ನೀಡಿರುವುದರಿಂದ ಪೊಲೀಸರಿಗೆ ಸಹಜವಾಗಿಯೇ ಡೌಟ್ ಶುರುವಾಗಿದೆ. ಇದೇನಾದರೂ ಫ್ಯಾಮಿಲಿ ಗಲಾಟೆನಾ ಅಥವಾ ನಿಜವಾಗಿಯೂ ಗಲಾಟೆ ನಡೆಯಿತಾ ಅಂತ ಖಾಕಿ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲು ಸಜ್ಜಾಗಿದ್ದಾರೆ. ತನಿಖೆ ವೇಳೆ ಇನ್ಯಾವ ಮಾಹಿತಿ ಪತ್ತೆ ಹಚ್ಚುತ್ತಾರೆ, ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೈಫ್ ಅಲಿ ಖಾನ್ ಇರಿತ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಏನದು ಆ ಅನುಮಾನ? ಈಗ ಸಿಕ್ಕಿರುವಂಥ ಟ್ವಿಸ್ಟ್ ಏನು? ಈ ಸ್ಟೋರಿ ನೋಡಿ. ಸೈಫ್ ಅಲಿ ಖಾನ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮ್ಯಾಚ್ ಆಗುತ್ತಲೇ ಇಲ್ಲ ಕರೀನಾ ಸೈಫ್ ಹೇಳಿಕೆ. ಬಾಲಿವುಡ್ ಸ್ಟಾರ್ ನಟನ ಮೇಲೆ ನಡೆದ ದಾಳಿ ಸಂಬಂಧ ತನಿಖೆ ಚುರುಕಾಗಿ ಸಾಗಿದೆ. ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ತನಿಖೆ ನಡೆಸುತ್ತಿರುವ ಮುಂಬೈ ಪೊಲೀಸರು ನಟನ ರಕ್ತದ ಮಾದರಿ ಮತ್ತು ಬಟ್ಟೆಗಳನ್ನ ಸಂಗ್ರಹಿಸಿದ್ದಾರೆ. ದಾಳಿ ವೇಳೆ ಸೈಫ್ ಅಲಿ ಖಾನ್ ಧರಿಸಿದ್ದ ಬಟ್ಟೆಗಳ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇದಲ್ಲದೆ ಘಟನೆ ನಡೆದ ರಾತ್ರಿ ಆರೋಪಿ ಶರೀಫುಲ್ ಇಸ್ಲಾಂ ಧರಿಸಿದ್ದ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದು, ಇದಕ್ಕಾಗಿ ಸೈಫ್ ಅಲಿ ಖಾನ್ ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಲಾಗಿದೆ. ಸೈಫ್ ಅಲಿ ಖಾನ್ ರಕ್ತದ ಮಾದರಿ, ಬಟ್ಟೆಗಳು ಮತ್ತು ಹಲ್ಲೆ ನಡೆಸಿದ ವ್ಯಕ್ತಿಯ ಬಟ್ಟೆಗಳನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಸದ್ಯ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಖಾಕಿ ಕಾಯುತ್ತಿದೆ. ಪತಿ ಪತ್ನಿಯ ಹೇಳಿಕೆಯಲ್ಲಿ ಹೊಂದಾಣಿಕೆ ಮಿಸ್. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ನಿನ್ನೆ ಪೊಲೀಸರಿಗೆ ಸೈಫ್ ಅಲಿ ಖಾನ್ ಹೇಳಿಕೆಯನ್ನ ನೀಡಿದ್ರು. ಅಟ್ಯಾಕ್ ಹೇಗಾಯ್ತು, ಯಾರು ಮಾಡಿದ್ದು, ಯಾವ ಸಮಯದಲ್ಲಿ ಆಯ್ತು ಅನ್ನೋದರ ಬಗ್ಗೆ ತಮ್ಮ ಹೇಳಿಕೆಯನ್ನ ಪೊಲೀಸರಿಗೆ ನೀಡಿದ್ರು. ಆದ್ರೆ ಪತಿ ಸೈಫ್ ಹೇಳಿಕೆ ಹಾಗೂ ಪತ್ನಿ ಕರೀನಾ ಕಪೂರ್ ಹೇಳಿಕೆಯಲ್ಲಿ ಯಾವುದೇ ಸಾಮ್ಯತೆ ಇಲ್ಲ. ಬದಲಾಗಿ ಇಬ್ಬರು ಹೇಳಿಕೆ ಬೇರೆ ಬೇರೆಯದ್ದಾಗಿದ್ದು ದಾದಿ ಕಿರ್ಚಿದ್ದಾರೆ. ಗಾಬರಿಗೊಂಡು ವಿಚಾರಣೆ ಮಾಡೋದಕ್ಕೆ ಅಂತೇಳಿ ಮನೆಯೊಳಗೆ ಯಾರೋ ಅಪರಿಚಿತ ಬಂದಿದ್ದು ಗೊತ್ತಾಗುತ್ತೆ. ಆತ ದಾಳಿಗೆ ಮುಂದಾಗಿದ್ದ. ಅದನ್ನ ತಡೆಯಲು ಹೋದ ನನಗೂ ಗಾಯಗಳಾದವು ಅಂತ ಸೈಫ್ ಹೇಳಿದ್ದಾರೆ. ಕರೀನಾ ಹೇಳಿಕೆ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ನಾನು 11ನೇ ಮಹಡಿಯಿಂದ ಕೆಳಗೆ ಬಂದಾಗ ಸೈಫ್ ಆಗಂತಕನ ಜೊತೆ ಫೈಟ್ ಮಾಡ್ತಾ ಇದ್ದ ಅಂತ ಹೇಳಿದ್ದಾರೆ. ಹೀಗಾಗಿ ಪೊಲೀಸರಲ್ಲಿ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಪತಿ ಪತ್ನಿ ಹೇಳಿಕೆ ಮೇಲೆ ಖಾಕಿ ಡೌಟ್. ಸೈಫ್ ಹಾಗೂ ಕರೀನಾ ಕಪೂರ್ ಬೇರೆ ಬೇರೆ ಹೇಳಿಕೆ ನೀಡಿರುವುದರಿಂದ ಪೊಲೀಸರಿಗೆ ಸಹಜವಾಗಿಯೇ ಡೌಟ್ ಶುರುವಾಗಿದೆ. ಇದೇನಾದರೂ ಫ್ಯಾಮಿಲಿ ಗಲಾಟೆನಾ ಅಥವಾ ನಿಜವಾಗಿಯೂ ಗಲಾಟೆ ನಡೆಯಿತಾ ಅಂತ ಖಾಕಿ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲು ಸಜ್ಜಾಗಿದ್ದಾರೆ. ತನಿಖೆ ವೇಳೆ ಇನ್ಯಾವ ಮಾಹಿತಿ ಪತ್ತೆ ಹಚ್ಚುತ್ತಾರೆ, ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೈಫ್ ಅಲಿ ಖಾನ್ ಇರಿತ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಏನದು ಆ ಅನುಮಾನ? ಈಗ ಸಿಕ್ಕಿರುವಂಥ ಟ್ವಿಸ್ಟ್ ಏನು? ಈ ಸ್ಟೋರಿ ನೋಡಿ.